ನಮಸ್ಕಾರ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ತಮ್ಮೆದುರಿಗೆ ಬಂದಿದ್ದೇನೆ. ರೈತರ ಬವಣೆ ಕೇಳುವವರಾರು, ರೈತರಿಗೆ ಪ್ರೋತ್ಸಾಹ ನೀಡುವವರಾರು. ರೈತರ ಬವಣೆ ಕೇಳುವವರಾರು, ರೈತರಿಗೆ ಪ್ರೋತ್ಸಾಹ ನೀಡುವವರಾರು. ರೈತರ ಕಷ್ಟದಲ್ಲಿ ಭಾಗಿಯಾಗಿ ಅನ್ನದಾತನನ್ನು ಮುನ್ನಡೆಸಿದೊಡೆ ಅದೇ ನಿಜವಾದ ದೇಶ ಸೇವೆ ಎಂದ ನಮ್ಮ ಕಲಾ ಸಂಗಮನಾಥ. ರೈತರ ಕಷ್ಟದಲ್ಲಿ ಭಾಗಿಯಾಗಿ ಅನ್ನದಾತನಿಗೆ ಮುನ್ನಡೆಸಿದೊಡೆ ಅದೇ ನಿಜವಾದ ದೇಶ ಸೇವೆ ಎಂದ ನಮ್ಮ ಕಲಾ ಸಂಗಮನಾಥ. ಹೌದಲ್ವೇ ಬಂಧುಗಳೇ? ರೈತರ ಕಷ್ಟ ಎಷ್ಟಿದೆ, ಅವರೆಷ್ಟು ಬವಣೆಯನ್ನು ಪಡ್ತಾ ಇದ್ದಾರೆ, ಎಷ್ಟು ತಾಪತ್ರಯದಲ್ಲಿದ್ದಾರೆ ಅಂತ ನಾವು ಒಂದ್ಸಲನಾದರೂ ಯೋಚನೆ ಮಾಡ್ತೀವ? ಇಲ್ಲ, ನಿಜಕ್ಕೂ ಇಲ್ಲ. ನನಗನ್ನ ಹಿಡ್ಕೊಂಡು ಯಾರೂ ಕೂಡ ಆ ಕಡೆ ಹೆಚ್ಚು ನಾವು ಲಕ್ಷ್ಯವನ್ನು ವಹಿಸುವುದಿಲ್ಲ. ನಾವು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಅನ್ನವನ್ನೇ ತಿಂತೀವಿ, ರಾತ್ರಿ ಮಲಗುವಾಗಲೂ ಕೂಡ ಹೊಟ್ಟೆಗೆ ಅನ್ನನೇ ಬೇಕು. ಆದರೆ ಆ ಅನ್ನದಾತ ಎಷ್ಟು ಕಷ್ಟದಲ್ಲಿದ್ದಾನೆ, ಅವನು ಹೇಗೆ ತನ್ನ ಜೀವನವನ್ನು ನಡೆಸ್ತಾ ಇದ್ದಾನೆ, ಅವನ ಕಷ್ಟ ಕಾಲಕ್ಕೆ ಯಾರು ಪರಿಹಾರ ನೀಡಬೇಕು ಎನ್ನುವ ಕುರಿತು ನಾವು ಯಾವತ್ತೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಇದು ನಿಜಕ್ಕೂ ಶೋಚನೀಯ ಅಂತ ಅನಿಸುತ್ತೆ. ರೈತರು ಪ್ರತಿ ಸಲನೂ ನೋಡಿ, ಅತಿವೃಷ್ಟಿ ಆದ್ರೂ ಕಷ್ಟದಲ್ಲೇ ಇರ್ತಾರೆ, ಅನಾವೃಷ್ಟಿ ಆದ್ರೂ ಕಷ್ಟದಲ್ಲೇ ಇರ್ತಾರೆ. ಬೆಳೆ ಚೆನ್ನಾಗಿ ಬೆಳೆದ್ರೂ ಕಷ್ಟದಲ್ಲೇ ಇರ್ತಾರೆ, ಬೆಳೆ ಬೆಳಿಲಿಲ್ಲ ಅಂದ್ರೂ ಕಷ್ಟದಲ್ಲೇ ಇರ್ತಾರೆ. ಹೇಗೆ ಅಂತೀರಾ? ನೋಡಿ, ಒಬ್ಬ ರೈತ ತಾನು ಬೆಳೆಯುವಂತಹ ಬೆಳೆ ದುಪ್ಪಟ್ಟು ತಿಪ್ಪಟ್ಟು ಆಗಿ ಬೆಳೆದಿದ್ದೇ ಆದರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಹೋದಾಗ ಅದರ ಬೆಲೆ ಕುಸಿದೋಗುತ್ತೆ. ಅದೇ ರೈತ ಕಮ್ಮಿ ಬೆಳೆದಾಗ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಹೆಚ್ಚಿರುತ್ತೆ. ಯಾವ ಕಡೆಯಿಂದ ಲೆಕ್ಕ ಹಾಕಿದ್ರೂ ಕೂಡ ರೈತ ನಷ್ಟದಲ್ಲೇ ಇರ್ತಾ ಇದ್ದಾನೆ. ಹಾಗಾಗಿ ನಾವು ಎಲ್ಲರೂ ಕೂಡಿ ಈ ಸರ್ಕಾರದ ಏನು ಯೋಜನೆಗಳು ಬರ್ತಾ ಇದ್ದಾವಲ್ಲ, ಸರ್ಕಾರದ ಗಮನಕ್ಕೆ ನಾವು ರೈತರ ಕಷ್ಟಗಳನ್ನು, ಅವರ ತಾಪತ್ರಯಗಳನ್ನು, ಅವರ ಬದುಕಿನ ಬಗ್ಗೆ ಒಂದಷ್ಟು ಸರ್ಕಾರಕ್ಕೆ ನಾವು ತಿಳಿಸಿದಾಗ ಆಗ ರೈತರ ಪರಿಸ್ಥಿತಿ ಬದಲಾಗಬಹುದೇನೋ ಎನ್ನುವಂತಹ ಉದ್ದೇಶದಿಂದ ಈ ಒಂದು ವಚನವನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಬಾಂಧವರೇ. ನಿಜಕ್ಕೂ ಕೂಡ ಈ ಒಂದು ದೇಶದ ಬೆನ್ನೆಲುಬು ಅಂದ್ರೇ ರೈತ. ಆ ರೈತನಿಗೆ ನಾವು ಖುಷಿಯಲ್ಲಿಡಬೇಕಾಗಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ರೈತರ ಪರವಾದಂತಹ ಯೋಜನೆಗಳು ಸರ್ಕಾರದಿಂದ ಮೂಡಿ ಬರಬೇಕು. ಸರ್ಕಾರಕ್ಕೆ ಸಂಘ ಸಂಸ್ಥೆಗಳು ಆ ನಿಟ್ಟಿನಲ್ಲಿ ಸಲಹೆಗಳನ್ನು ನೀಡಬೇಕು ಅಂತ ಹೇಳ್ತಾ ಧನ್ಯವಾದಗಳು.